ಬೋಧನ ಅಂದರೆ ಭಿಕ್ಷಾ, ಒಂದು ರೀತಿಯ ಯಾರಿಗೆ ಏನು ಕೊಡಬೇಕು, ಗೊಲ್ಲರಿಗೆ ಕೊಡಬೇಕಾದ್ದನ್ನ ಕೇಳ್ತಾ ಇದ್ದಾನೆ. ತುಂಬ ಹಸಿದಿದ್ದೇವೆ, ಏನಾದರೂ ಕೊಡಿ ಅಂತ ಕೇಳಿದ್ರು ಹುಡುಗರೆಲ್ಲ. ಆ ಋಷಿಗಳು ಏನು ಮಾತೇ ಆಡಲಿಲ್ಲ, ತಲೆ ಎತ್ತಿ ನೋಡಲಿಲ್ಲ, ಹ್ಞೂ ಅನ್ನಲಿಲ್ಲ. ಒಂದು ಸತಿ ಕೇಳಿದ್ರು, 2 ಸತಿ ಕೇಳಿದ್ರು, ಏನು ಅಂದಿದ್ದಾಗ ಇವ್ರು ಭಾಳ ನಿರಾಶೆ ಆಯಿತು. ಏನಪ್ಪ ಈ ಆಚಾರಗಳೇನು ಕೊಡ್ತಾ ಇಲ್ವೇ ಅಂತ ಹೇಳಿ ಸೀದಾ ಅದೇ ಸ್ಪೀಡಲ್ಲಿ ಕೃಷ್ಣನ ಹತ್ರ ಬಂದರು. ಕೃಷ್ಣನಿಗೆ ಕೈ ಮುಗಿದಂದರು, 6 ಬದುಕಿದರಯ್ಯ ಹರಿ ನಿನ್ನ ನಂಬಿ, ತೋರು ಈ ಜಗದೊಳಗೆ ನಿನ್ನ ಹೆಸರು ಹೇಳ್ಕೊಂಡು ಹೋದ್ರೆ ತಿರುಪೆಯೂ ಹುಟ್ಟಲೋದಲ್ಲ ಅಲ್ವಾ, ನಿನ್ನ ಹೆಸರು ಹೇಳ್ಕೊಂಡು ಅಮ್ಮ ತಾಯಿಯರ ಅದು ಭಿಕ್ಷೆ ಸಿಗಲಿಲ್ಲ ಅಂದಾಗ ಕೃಷ್ಣ ಅಂತ ಇದ್ದಾನೆ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನೀವು ಎಲ್ಲಿ ಹೋಗಿದ್ರಿ, ಅಲ್ಲೇ ಆಚಾರ ಎಲ್ಲ ಅಲ್ಲಿ ಹೋಗಬೇಡಿ ಇಂದ, ಮತ್ತೆ ಎಲ್ಲಿ ಹೋಗ್ಬೇಕು, ಹಿಂದಿನ ಬಾಗ್ಲಲ್ಲಿ ಹೋಗಿ ಇಂದ. ಮತ್ತೆ ಇವನು ತೋರಿಸ್ಕೊಟ್ಟಿದ್ದ, ಹಿಂದಿನ ಬಾಗ್ಲಲ್ಲಿ ಹೋಗಿ ಪತ್ನಿ ಶಾಲಾ ಅಂತಿರುತ್ತೆ, ಅಲ್ಲಿ ಬರೀ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಹೋಗಿ ಹೇಳಿ ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆಗೆಯಿರಿ ಅಂದಾಗ ಮತ್ತೆ ಹುಡುಗರು ಹಸುವೋ ಇಲ್ಲಿ ಹೋಗುವಂತಾನ, ಅಲ್ಲಿ ಏನೋ ಒಂದು ಸಿಕ್ಕರೆ ಸಾಕು ಅಂತ ಹುಡುಗರು ಓಡ್ತಾ ಇದ್ದಾರೆ. ಹಿಂದಿನ ಬಾಗಿಲಲ್ಲಿ ಹೋಗಿದ್ರೆ ಆ ಹೆಣ್ಣು ಮಕ್ಕಳೆಲ್ಲ ಅವರೆಲ್ಲ ಅಡುಗೆ ಎಲ್ಲ ಸಿದ್ಧ ಮಾಡಿ, ಕೆಲವರು 4 ಜನ ಸೇರಿದಾಗ ಮಾತಾಡಿದ್ರೆ ಭಾರಿ ಆನಂದ, ಮಾತಿನಲ್ಲಿರುವಷ್ಟು ಆನಂದ ಊಟ ಬೇರೆ ಹಾಕಬೇಡಿ, ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ, ಮಾತಾಡ್ಲಿಕ್ಕೆ ಜನ ಸಿಕ್ಬಿಟ್ರೆ ಮಾತಾಡ್ಕೊಂಡು ಕಳೆದು ಬಿಡ್ತಾರೆ. ಹಾಗಾಗಿ ಆ ಹೆಣ್ಮಕ್ಳೆಲ್ಲ ಅಡುಗೆ ಮಾಡಿ ಗುಂಪು ಸೇರಿ ಮಾತಾಡ್ಕೊಂಡು ಕೂತಿದ್ದಾರೆ. ಇವೆಲ್ಲ ಹುಡುಗರು ಹೋದರು. ಹುಡುಗರು ನೋಡಿ ಅವ್ರು ಹೇಳ್ತಾ ಇದ್ದಾರೆ ರಾಮಕೃಷ್ಣರು ಬಂದಿದ್ದಾರೆ ಅಂದ ತಕ್ಷಣ ಆ ಹೆಣ್ಣುಮಕ್ಳಿಗೆಲ್ಲ ಮೈಯೇ ಮರೆತೋಯ್ತು. ಯಾಕಂದ್ರೆ ಕೃಷ್ಣನ ಬಗ್ಗೆ ತುಂಬಾ ಕೇಳಿದ್ರು. ಕೃಷ್ಣ ಹಾಗೆ, ಕೃಷ್ಣ ಹೀಗೆ, ಅವನ ಮೂಗು ಹೀಗೆ, ಅವನ ಮುಖ ಹೀಗೆ, ಅವನ ಕಾಲು ಹೀಗೆ, ಅವನ ಕೈ ಹೀಗೆ, ಅವನ ನಡೆ ಹೀಗೆ, ಅವನ ನುಡಿ ಹೀಗೆ ಕೇಳಿ ತಲೆ ತುಂಬಿ ಹೃದಯದ ತುಂಬ ಭಗವಂತನ ನೋಡುವ ತವಕ ಅವರಿಗಿತ್ತು. ದೇವರು ನೋಡಬೇಕು, ಈ ದೇವ್ರನ್ನ ಒಂದ್ಸತಿ ನೋಡ್ಬೇಕು ಅಂತಿತ್ತು. ಇವರೆಲ್ಲ ಹೋಗಿ ಹೇಳಿದ್ರು ಕೃಷ್ಣ ಇಲ್ಲೇ ಅಂದ್ರು, ಕೃಷ್ಣ ಇಲ್ಲೇ ಬಂದಿದ್ದಾನ ಅಂತ. ಅಷ್ಟೇ ಇಲ್ಲ, ಕೃಷ್ಣನಿಗೆ ಹಶ್ವಾಗಿರೋದು ಇವ್ರಿಗೆ ಹೇಳ್ತಿರೋದು ಅವನ ಹೆಸರು. ಇದರರ್ಥ ಏನಂದ್ರೆ ನಾವು ತಿನ್ನುವಾಗ ದೇವರ ಹೆಸರು ಹೇಳಿ ತಿನ್ಬೇಕು ಅಂತ. ದೇವರ ಹೆಸರು ಹೇಳಿದ್ರು ಕೃಷ್ಣಂಗೆ ಹಶ್ವಾಗಿದೆ, ಏನಾದರೂ ಬೇಕಂತ. ಆ ಹೆಣ್ಮಕ್ಳು ಹೇಳಿದ್ರು ನಾವೇನು ಕೊಡಲ್ಲ ಅಂದರು. ನಿಮಗೂ ನಿಮ್ಮ ಯಜಮಾನ್ರಿಗೆ ಏನು ವ್ಯತ್ಯಾಸ ಇಲ್ಲ ಅನ್ಕೊಂಡು, ಇಲ್ಲ ಹಾಗಲ್ಲ, ನಾವು ಕೊಡಲ್ಲ ಅಂದ್ವಿ, ನಾವೇ ಬಂದು ಬಡಿಸ್ತೇವೆ ಎಂದರು. ಯಾಕಂದ್ರೆ ಬಡಿಸುವಾಗ ಕೃಷ್ಣನ್ ನೋಡ್ಬೋದು, ಕೃಷ್ಣನ ಜೊತೆ ಮಾತಾಡ್ಬೋದು. ಇವ್ರ ಕೈಲ ಕೊಟ್ಬಿಟ್ರೆ ತಗೊಂಡೋಗಿ ಇವರೇ ತಿನ್ಕೊಂಡೋಗಿ ಕೃಷ್ಣ ನೋಡೋದು ಮಾತಾಡಿಸೋದು ತಪ್ಪೋಗುತ್ತಲ್ಲ ಅಂಥೇಳಿ ಅವ್ರೇನು ಮಾಡಿದ್ದಾರೆ, ಉಪ್ಪಿನಿಂದ ತುಪ್ಪದ ತನಕ ಮಾಡಿದ ಎಲ್ಲ ಅಡುಗೆಗಳನ್ನ ಯಾವ್ಯಾವ ಪಾತ್ರೆಗಳಿತ್ತೋ ಪಾತ್ರೆ ಸಮೇತ ತೊಗೊಂಡು ಹೋಗ್ರು. ಯಾಕಂದ್ರೆ ಸ್ವಲ್ಪ ಕೃಷ್ಣಂಗೆ ಏನು ತೊಗೊಂಡೋಗೋದು, ಇದು ಚೆನ್ನಾಗಿದೆ ಇನ್ನೊಂಚೂರು ಬೇಕಿತ್ತು ಅಂತ ಅವನು ಅನ್ನೋದು, ಇಲ್ಲ ಅಂತ ನಾವನ್ನೋದು, ಈ ಪ್ರಸಂಗವೇ ಬೇಡ ಅಂತ ಪ್ರತಿಯೊಬ್ಬ ಹೆಣ್ಣು ಮಗಳು ತಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿದ್ರು ಉಪ್ಪಿನಿಂದ ತುಪ್ಪದ ತನಕ ಸರ್ವಸ್ವವನ್ನ ಕಟ್ಟಿಕೊಂಡು ಹಪ್ಪಳ, ಸಂಡಿಗೆ, ಚಟ್ನಿ ಏನೇನು ಮಾಡಿದ್ರು ವಿಶೇಷ ಎಲ್ಲ ತಗೊಂಡು ಧಾವಿಸಿ ಕೃಷ್ಣನ್ ನೋಡಬೇಕು ಅಂತ. ಹೇಗೆ ಸಮುದ್ರಕ್ಕೆ ನದಿ ಸಮೀಪ ಆದಾಗ ನದಿಯ ವೇಗ ಹೆಚ್ಚುತ್ತೋ, ಕೃಷ್ಣನ ಸಮೀಪ ಆದಾಗ ಆ ಹೆಣ್ಣು ಮಕ್ಕಳ ಮನಸ್ಸು ವೇಗವಾಗಿ ಭಗವಂತನ ಕಡೆ ಧಾವಿಸ್ತಾ ಇದೆ. ಕೃಷ್ಣ ನೋಡ್ದ ದೂರದಲ್ಲಿ ತನ್ನ ಭಕ್ತರು ಬರುವಾಗ ಸ್ವಲ್ಪ ಸ್ಟೈಲ್ ದೇವರದು ಚೇಂಜ್ ಮಾಡ್ಕೊಂಡು, ಸ್ವಲ್ಪ ಡ್ರೆಸ್ ಗಿಸ್ ಎಲ್ಲ ಮಾಡ್ಕೊಂಡಿದ್ದೆ, ಅವನು ತಲೆ ಮೇಲೆ ನವಿಲ್ಗರಿ ಎಲ್ಲ ಇಟ್ಕೊಂಡು ಎಲ್ಲ ಸರಿ ಮಾಡಿಕೊಂಡು ಸರಿ ಒಂದು ಕೈಯಲ್ಲಿ ಒಂದು ಕಮಲದ ಹೂವು ಹಿಡ್ಕೊಂಡಂತೆ. ಒಬ್ಬ ಹುಡುಗನ ಮೇಲೆ ಭುಜದ ಮೇಲೆ ಒಂದು ಕೈ ಹಾಕಿದ, ಇನ್ನೊಬ್ಬ ಹುಡುಗನ ಮೇಲೆ ಭುಜದ ಮೇಲೆ ಒಂದು ಕೈ ಹಾಕಿದ, ಎಡಗಾಲ ಮೇಲೆ ಬಲಗಾಲಿಟ್ಟ. ಇದೆಲ್ಲ ಕೆಲವು ಹುಡುಗರು ಸ್ಟೈಲಾಗಿ ನಿಂತ್ಕೊಳ್ತಾರಲ್ಲ, ಹಾಗೆ ದೇವರು ನಿಂತು ಈ ಕಾಲೇಜ್ಗೆ ಹೋಗೋಡು ಇವಾಗೆಲ್ಲ ಇಲ್ಲ ರೀ, ಮೊದಲು ಒಂದೇ ಒಂದು ಎಕ್ಸಸೈಸ್ ತೊಗೊಂಡು ತಿರ್ಗಿಸ್ಕೊಂಡು ನಿಂತ್ಬಿಡೋರು, ಅಥವಾ ಬೈಕ್ ಕೀ ತೊಗೊಂಡು ಹೀಗೆಲ್ಲ ಮಾಡೋರು. ಎಲ್ಲ ಮೊಟ್ಟ ಮೊದಲ ಬಾರಿಗೆ ಭಾಗವತದಲ್ಲಿ ದೇವರು ತೋರಿಸಿರು. ಕೃಷ್ಣ ಪರಮಾತ್ಮ ಏನು ಮಾಡಿದ, ಕೈಯಲ್ಲಿ ಒಂದು ಕಮಲ ಹಿಡ್ಕೊಂಡು ಗರ ತಿನ್ನಿಸ್ತಾ ಇದ್ದ. ಇದರ ತಾತ್ಪರ್ಯ ಕಮಲ ಅಂದರೆ ಕಮಲೆ ಅಂದರೆ ಮಹಾಲಕ್ಷ್ಮಿ, ಅವಳು ನನ್ನ ಕಂಟ್ರೋಲಲ್ಲಿದ್ದಾಳೆ, ಅವಳೇ ಈ ಜಗತ್ತಿನ ನಿರ್ಮಾತೃ, ಜಗತ್ತಿನ ತಾಯಿ ಅಂತ ತೋರಿಸ್ತಾ ಭಗವಂತ ಕೈಯಲ್ಲಿ ಕಮಲ ಹಿಟ್ರೆ ಅದ್ಭುತವಾದ ರೂಪ ನೋಡಿ. ಚೆನ್ನಾಗಿರೋರು ಏನು ಮಾಡಿದ್ರು ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲದೆ ಇದ್ದವ್ರು ಏನು ಮಾಡ್ಕೊಂಡ್ರು ಚೆನ್ನಾಗಿರಲ್ಲ. ಹೇಗೋ ಇರ್ತಾರೆ, ಏನೋ ಮಾಡ್ಕೊಳ್ತಾರೆ, ಮಧ್ಯ ಮಳೆ ಬರುತ್ತೆ, ಆ ಮಳೆ ನೀರು ಮೈ ಮೇಲೆ ಬೀಳುತ್ತೆ, ಕಲರ್ ಹಿಂಗೆ ಹೋಗಿ ಈಸ್ಟ್ ಕಲರ್ ಆಗುತ್ತೆ. ಇವ್ರು ಹಾಕೊಂಡಿದ್ದೆ ಒಂದು ಕಲರ್, ಅದು ಹಾಗಿದ್ದೆ ಒಂದು ಕಲರ್. ಯಾಕೆ? ದೇವ್ರು ಕೊಟ್ಟಿದ್ದ ಕಲರೇ ಇದ್ದಿದ್ರೆ ಚೆನ್ನಾಗಿರ್ತೀರಿ, ಅನುಭವದ್ದದು ಅಲ್ವಾ. ದೇವರು ಚೆನ್ನಾಗಿದ್ದಾನೆ, ಅವನ ಹೆಸರೇ ಸುಂದರಕ್ಕೆ ಸುಂದರ, ಉದ್ಭವ ಸುಂದರ, ಸುಂದೋ ರತ್ನನಾಭ ಸುಲೋಚನ ಅಂತ ಸುಂದರನಾದ ಭಗವಂತ ಏನು ಮಾಡಿದ್ರು ಚಂದ. ಅವನು ನೋಡಿ ಆಶ್ಚರ್ಯ ಗೊತ್ತಾ, ಅವನು ಆಭರಣ ಎಲ್ಲ ಹಾಕ್ಕೊಂಡ್ರು ಅದನ್ನ ನೋಡ್ಲಿಕ್ಕೆ ದುಡ್ಡು ಕೊಡ್ಬೇಕು. ಬರೀ ಕಾಲು ನೋಡ್ತೀನಿ ಅಂದರೆ ನಿಜಪಾದ ದರ್ಶನ, ಅದಕ್ಕೂ ದುಡ್ಡು ಕೊಡು ಅಂತ.
ಬರೀ ಕಣ್ಣು ನೋಡ್ತೀನಿ, ಗುರುವಾರ ನೇತ್ರ ದರ್ಶನ ಅದಕ್ಕೂ ಕಾಸು ಕೊಡುತ್ತಾರೆ. ಏನು ನೋಡ್ಬೇಕಾದ್ರೆ ದುಡ್ಡು ಕೊಡ್ಬೇಕ್ರಿ, ದುಡ್ಡು ಕೊಡದೆ ಯಾವುದು ತೋರ್ಸ ಅಂದ್ರೆ ಧನ ಅಲ್ಲ, ಸಾಧನ. ಸಾಧನ ದೇವರು ಕೊಡೋದು ಧನ, ನೀವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು ಸಾಧನವಾಗಿ. ಭಗವಂತ ನೋಡುವ ಅವಕಾಶ ಬರುತ್ತೆ. ನೀವು ಫಾರಿನಿಂದ ಬರುವಾಗ ಅದೇ ದುಡ್ಡು ತಂದ್ರೆ ಈ ಊರಲ್ಲಿ ನಡೆಯಲ್ಲ, ಕನ್ವರ್ಟ್ ಮಾಡ್ಕೊಳ್ತೀರಿ. ಹಾಗಾಗಿ ಈ ಊರಿಂದ ಆ ಊರು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ, ಇಲ್ಲಿ ಸಿಗೋದು ಧನ, ಅಲ್ಲಿಗೆ ಹೋದರೆ ಬೇಕಾದು ಸಾಧನ. ಧನವನ್ನ ಕೃಷ್ಣ ಅಂತ ಅರ್ಪಣೆ ಮಾಡಿದರೆ ಆ ಧನವೇ ಸಾಧನವಾಗುತ್ತೆ. ಆ ಸಾಧನದಿಂದ ಭಗವಂತನ ಅಪಾದ ಮೌಳಿ ಪರ್ಯಂತ ನೋಡುವ ಯೋಗ್ಯತೆಯನ್ನ ಆ ಹೆಣ್ಣು ಮಕ್ಕಳು ಸಂಪಾದನೆ ಮಾಡಿದ್ದಾರೆ. ಎಂತಹ ಅದ್ಭುತವಾದ ರೂಪ, ವೇಗವಾಗಿ ಬಂದಿದ್ದಾರೆ. ಕೃಷ್ಣ ಅಂದ, ಏನಿಷ್ಟು ಸ್ಪೀಡು, ನನಗೆ ಹಶ್ವೋ ನಿಮ್ಗೆ ಹಶ್ವೋ? ಅವರಂದ್ರು, ನಿಂಗಿಂತೂ ನಮಗೆ ಹಶ್ವು, ನಿನಗೆ ಈಗ ಹಶ್ವು, ನಮಗೆ ಜನ್ಮ ಜನ್ಮಾಂತರದಿಂದ ನಿನ್ನನ್ನ ನೋಡುವ ಹಸಿವು ನಮಗಿದೆ ಎಂದ್ರು. ಅಂಥವ್ರಿಗೆ ಮಾತ್ರ ನಾನು ದರ್ಶನ ಕೊಡ್ತೇನೆ ಅಂತ ಅವು ಏನು ಮಾಡಿದ್ದಾರೆ, ಆ 2 ಎಲೆ ಮಧ್ಯದಲ್ಲಿ ಹಾಕಿದ್ರು, ದೊಡ್ಡ 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 ಬಾಳೆ ಎಲೆ ಹಾಕಿ, ಒಂದರಲ್ಲಿ ಕೃಷ್ಣ ಒಂದರಲ್ಲಿ ರಾಮನ್ ಕೂಡಿಸಿದ್ರು. ಸುತ್ತಲೂ ಪರಿವಾರ ದೇವತೆಗಳಂತೆ ದನ ಕಾಯುವ ಗೊಲ್ಲರನ್ನ ಕುಡಿಸಿ ಎಲ್ಲರೂ ತಂದ ಅಡಿಗೆಯನ್ನ ಬಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಗೂ ಕೋಸಂಬರಿ, 20 ಕೋಸಂಬರಿ, 20 ಪಲ್ಯ, ಏನೇನು ಕೋಸಂಬರಿಗಳು, ಏನೇನು ಪಲ್ಯವೋ ಬಿಡದೆ ಹೊಡೆದ, ದೇವರು ಎಲ್ಲವನ್ನೂ ಹೊಡೆದ. ಏಕೋ ವಿಷ್ಣು ಮಹದ್ಭೂತಂ. ಈ ಅಡಿಗೆ ಮಾಡಿದವ್ರಿಗೆ, ಮಾಡಿದ ಅಡಿಗೆ ಎಲೆಯಲ್ಲಿ ಬಿಟ್ಬಿಟ್ರೆ ಮಾಡಿದವ್ರಿಗೆ ಭಾರಿ ಸಿಟ್ಟು, ಮಾಡಿದ್ದೆಲ್ಲ ಖಾಲಿ ಮಾಡಿಬಿಟ್ರೆ ಅವ್ರಿಗೆ ಭಾರಿ ಆನಂದ. ಅಲ್ಲಿ ಕೃಷ್ಣ ಎಲ್ಲ ತಿಂತಾ ಇದ್ದಂತೆ, ಊಟ ಮಾಡುವ ಕಾಲಕ್ಕೆ ಒಂದು ಉಪ್ಪಿನಕಾಯಿ ತೊಗೊಂಡು ಬಾಯಿಗೆ ಇಟ್ಕೊಂಡು ಕೇಳೋದಂತೆ, ಈ ಉಪ್ಪಿನಕಾಯಿ ಯಾರ ಮನೆಯದು ಅಂತ. ಯಾರೋ ಮೂಲೆಯಲ್ಲಿ ಕೂತ್ಕೊಂಡು, ನಮ್ಮ ಮನೆ. ಅವಳಿಗೆ ಭಾರಿ ಖುಷಿ, ಕೃಷ್ಣ ನಮ್ಮ ಉಪ್ಪಿನಕಾಯಿ ತಿಂದುಬಿಟ್ಟ. ದೇವರು ಸಜ್ಜನರಿಗೆ ಎಂತ ಅನುಗ್ರಹ ಮಾಡ್ತಾ, ಪ್ರತಿ ಒಂದನ್ನು ತಿನ್ನುವಾಗ ಇದು ಯಾರ ಮನೆದೂ ಇದಷ್ಟು ಚೆನ್ನಾಗಿದೆ. ಈ ಕಥೆ ಏನು ಗೊತ್ತಾ, ಊಟ ಮಾಡುವಾಗ ಪ್ರತಿ ತುತ್ತು ತಿನ್ನುವಾಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿನ್ಬೇಕಂತ್ರಿ, ಅದು ಆರೋಗ್ಯಪ್ರದವಾಗತ್ತಂತ್ರಿ. ಊಟ ಕೂತು ಬೈದು 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 ತಿಂತಾರೆ. ಇದನ್ನು ಸಾರ ಸುಡುಗಾಡು ಮಠದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡುತ್ತೆ, ಹೋಗ ಅಲ್ಲೇ ಸಾಯಿರಿ ಅಂತಾರೆ. ನೀನು ಇದೆಯಾ ಹಿಂದಿನ ಮನೆ, ಹೋಗಿ ಹಿಂದಿನ ಮನೆಗೆ ಹೋಗಿ ಅಂತಾರೆ. ಬೈಬಾರ್ದು. ಊಟ ಕೂತಾಗ ಅನ್ನವನ್ನ ನಿಂದ್ಯಾ, ಅನ್ನವನ್ನ ಬೈಬಾರ್ದು. ಯಾರೋ ಒಬ್ರು ಹೀಗೆ ಅನ್ನ ಬೈಬಾರ್ದು ಅಂತ ಹೇಳಿದ್ರು, ಅವ್ರಿಗೂ ಗೊತ್ತಿತ್ತು. ಆದ್ರೆ ಹೆಂಡತಿ ಕಂಡ್ರೆ ಏನಾರು ಬೈಯೋ ದುರ್ಬುದ್ಧಿ ಅವರಿಗೆ. ಒಂದ್ ದಿವಸ ಹೆಂಡತಿ ಪಾಪ ಎಲ್ಲೋ ಏನ್ ಟಿವಿ ಸೀರಿಯಲ್ ನೋಡ್ತಾ ಕೂತಿದ್ಲು, ನೀರು ಜಾಸ್ತಿ ಹಾಕ್ಬಿಟ್ಟಿದ್ಲು, ಅನ್ನ ಎಲ್ಲ ಪೂರ ಮಮ್ಮಮ್ಮ ಆಗ್ಬಿಟ್ಟಿತ್ತು. ಈ ಮಗು ತಿನ್ನಿಸ್ತಾರಲ್ಲ ಮಿಡ್ಡೆ ಮಯ, ಏನ್ ಮಾಡ್ಬೇಕದು, ಎಲೆಯಿಂದ ಬರಲ್ಲ, ಬಾಯಿ ಹೋಗೋದ್ರೆ ಒಳಗೆ ಹೋಗಲ್ಲ. ಇದು ಬೈಬೇಕು, ಹೆಂಗ್ ಬೈಬೇಕು, ಆಚಾರ ಉಪನ್ಯಾಸ ಬೇರೆ ಕೇಳ್ಬಿಟ್ಟಿದ್ದಾನೆ, ಬೈಬೇಕು ಮನಸ್ಸು ಬರ್ತಿಲ್ಲ. ಅದಕ್ಕೆ ಅವನೇನ್ ಮಾಡಿದ್, ಭಾರಿ ಬುದ್ಧಿವಂತ ವ್ಯಕ್ತಿ. ಅನ್ನ ಎಲ್ಲ ಹಾಕಿಸ್ಕೊಂಡು ಆ ಪೂರ 3 ಉಂಡೆ ಮಾಡಿ ಹೆಂಡ್ತಿನ ಕರೆದ, ನಮಸ್ಕಾರ ಮಾಡು, ನಿಮ್ಮ ಅಪ್ಪ ಇದು, ನಿಮ್ ತಾತ ಇದು, ನಿಮ್ ಮುತ್ತಾತ, ಮಾಡು ನಮಸ್ಕಾರ ಅಂತ. ಏನರ್ಥ ಅಂತ ಎಲ್ಲರಿಗೂ ಗೊತ್ತಾಯ್ತು. ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟೇ. ಅನ್ನಂನ ನಿಂದ್ಯ ಕೃಷ್ಣ ತೋರಿಸ್ತಾನೆ. ಪ್ರತಿ ತುತ್ತು ತಿನ್ನುವಾಗ ಕೇಳಿದ್ನಂತೆ, ಇದು ಯಾರು ಮಾಡಿದ್ದು, ಇದು ಯಾರು ಅಲ್ರಿ, ಅವನಿಗೇನು ಬೇಡ, ಅವನೇ ಇಷ್ಟು ಚಂದ ಕೇಳ್ತಾನೆ ಅಂದಮೇಲೆ ನಾವು ನಮ್ಮ ಮನೆಯಲ್ಲಿ ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು ಅಂತ ಭಗವಂತ ತೋರಿಸ್ಕೊಡ್ತಾ ಇದ್ದಾನೆ. ಎಲ್ಲ ಆಯಿತು. ಈ ಕಥೆ 2 ಕಥೆಗಳಲ್ಲಿ ಪುರಂದರದಾಸರ ಕಥೆಯ ಆಧ್ಯಾತ್ಮ ಸಂದೇಶ ಅಡಗಿರ್ತಕ್ಕಂಥದ್ದು. ಮೊದಲು ಬ್ರಾಹ್ಮಣರಲ್ಲಿ ಕೇಳಿದ, ಕೊಡಲಿಲ್ಲ, ಹೆಣ್ಣು ಮಕ್ಕಳು ಕೊಟ್ಟರು. ಆ ಹೆಣ್ಣು ಮಕ್ಕಳನ್ನ ಬ್ರಾಹ್ಮಣರು ಮುಂದೆ ಗೌರವಿಸಿದ್ರಂತೆ. ಅವರೆಲ್ಲ ಊಟ ಬಡಿಸಿದ ಮೇಲೆ ಹೋಗ್ಲಿಕ್ಕೆ ಯಾರೂ ಸಿದ್ಧ ಇಲ್ಲ. ಕೃಷ್ಣ ಅಂದ, ಊಟ ಬಡಿಸಿದ್ದಾಯ್ತಲ್ಲ, ಟೈಮ್ ಆಯ್ತು, ಹೊರಡಿ ಮನೆಗೆ ಇಂದ. ಅವರಂದ್ರು, ನಾವು ಪುರಾಣದಲ್ಲಿ ಏನು ಕೇಳಿದ್ವಿ ಅಂದರೆ, ಕೃಷ್ಣನ ಹತ್ರ ಹೋದವರು ವಾಪಸ್ ಹೋಗೋ ಹಾಗಿಲ್ಲ ಅಂತ ಕೇಳಿದ್ವಿ. ಹಾಗೆ ನಾವು ಮನೆಗೆ ಹೋಗ್ಬೇಕಾದಿಲ್ಲ ಅಂತ ಯಜಮಾನ್ರ ಜೊತೆಗೆ ಫೈನಲ್ ಡಿಸಿಷನ್ ತಗೊಂಡೇ ಬಂದ್ಬಿಟ್ಟಿದ್ವಿ. ನಮ್ಮ ಯಜಮಾನ್ರು ನಮ್ಮನ್ನು ಒಳಗೆ ಸೇರಿಸಲ್ಲ, ಯಾಕಂದ್ರೆ ಮಧ್ಯ ಊಟದ ಸಮಯದಲ್ಲಿ ಈಚೆಗೆ ಬಂದಿದ್ದೀವಿ. ನಾವು ಭಾರಿ ಸಿಟ್ಟು ಮಾಡ್ಕೊಂಡಿರ್ತಾರೆ ನಮ್ಮ ಯಜಮಾನ್ರ. ಆರ್ಡಿನರಿ ಎಲ್ಲ ಶಾಪಾನುಗ್ರಹ ಶಕ್ತರು, ಹೋದ್ರೆ ನಮ್ಮನ್ನೇ ನಾಯಿ ಮಾಡ್ತಾರೋ ನರಿ ಮಾಡ್ತಾರೋ, ನಾವು ಹೋಗೋದೇ ಇಲ್ಲ ಅಂತಂದ್ರು. ಕೃಷ್ಣ ಅಂದ, ಹಾಗೆಲ್ಲ ಅನ್ಬಾರ್ದು, ನಾನು ನೋಡಿ ಆಯ್ತಲ್ಲ, ಹೋಗಿ ನಿಮ್ಮ ಯಜಮಾನರು ನಿಮ್ಮನ್ನು ಒಳಗೆ ಹೇಗೆ ಬಿಡೋಲ್ಲ ನಾನು ನೋಡ್ತೇನೆ ಅಂತ. ಯಾಕಂದ್ರೆ ಅವರೊಳಗೆ ನಾನೇ ಇರ್ತೀನಲ್ಲ, ನೀವು ಹೋಗಿ ಮನೆಗೆ, ನಿಮ್ಗೆ ಸ್ಪೆಷಲ್ ಗೌರವ ಇದೆ ಎಂದ. ಅವರದ್ರು, ಸ್ಪೆಷಲ್ ಬೇಡ, ಆರ್ಡಿನರಿ ಒಳಗೆ ಸೇರಿಸ್ಕೊಂಡ್ರೆ ಸಾಕು. ಇಲ್ಲ, ನೀವು ಹೋಗಿ. ಕಡೆಗೆ ಆ ಹೆಣ್ಣು ಮಕ್ಕಳು ಅಂತಾರೆ, ಸ್ವಾಮಿ ನೀವು ಹೋಗು ಅಂತ ಇಷ್ಟ ಅಂತ ಇದೆಯಾ, ಹೋಗ್ತೀವಿ. ಹೋದ್ರು ನಮ್ಮ ಮನಸ್ಸು ಮಾತ್ರ ನಿನ್ನ ಪಾದದಲ್ಲಿ ಬಿಟ್ಟು, ನಮ್ಮ ದೇಹ ಮಾತ್ರ ಹೋಗುತ್ತೆ ಅಂತ. ಆ ಹೆಣ್ಣು ಮಕ್ಕಳೆಲ್ಲ ಭಗವಂತನ ಪಾದದಲ್ಲಿ ಮನಸ್ಸನ್ನ ಗಟ್ಟಿಯಾಗಿ ಬಿಟ್ಟು ಗಂಡನ ಕಡೆ ಹೊರಟರು. ಅಲ್ಲಿ ಆ ಗಂಡಂದ್ರು ಹೋಮಗಿಮ ಎಲ್ಲ ಮುಗಿತು, ಪೂರ್ಣಾವತಿ ಆಯ್ತು, ಮಹಾಮಂಗಳಾರತಿ ಆಯ್ತು, ನೈವೇದ್ಯಕ್ಕೆ ಇಟ್ಕೊಂಡ್ರು. ಲೇ ಅಂದ್ರು, ಹೆಂಡತಿನ ಕರೆಯೋ ಹುಟ್ಟು. ಅವ್ರ ಒಳಗಿಂದ ನೈವೇದ್ಯ ತರಬೇಕು. ನೋಡ್ಲೇ ಇಲ್ಲ, ಯಾರಿಲ್ಲ. ಸೀದೆ ಎಲ್ಲಿ ಹೋಗ್ಬಿಡ್ತಾಳೋ, ಟೈಮ್ ಸರಿಯಾಗಿ ಎಲ್ಲೋ ಹಾಳಾಗಿ ಹೋಗ್ತಾಳೆ ಅಂತ ಹೇಳಿ ಒಳಗೆ ಹೋಗಿ ನೋಡ್ತಾರೆ. ಹೆಂಡ್ತಿನೇ ಅಡುಗೆ ಮನೆ ಒಳಗೂ ಇಲ್ಲ, ಎಲ್ಲ ಹಾಳಾಗಿ ಹೋಗಿದ್ದಾಳೆ. ನಾವೆಲ್ಲ ತೆಗೆದಿಟ್ಕೊಂಡು ನೈವೇದ್ಯ ಮಾಡ್ಬೇಕು, ಎಂತ ಹಣೆ ಬರ, ನಾವೇ ಇಟ್ಕೊಂಡು ಸಾಯ್ಬೇಕು ಅಂತ ನೈವೇದ್ಯ ನೋಡೋಕೆ ಹೋಗ್ತಾರೆ. ಅಡುಗೆನೇ ಇಲ್ಲ. ಅಯ್ಯೋ ದೇವ್ರೆ, ಅಡುಗೆನೇ ಮಾಡಲಿಲ್ಲ, ನಾವೇ ಮಾಡ್ಕೋಬೇಕಾದ್ರೆ ಒಂದು ಪಾತ್ರೆನೇ ಇಲ್ಲ.
ಅಷ್ಟು ಸಿಟ್ಟು ಬಂದಿರಬೇಡ್ರಿ. ಹಸ್ದ ಬ್ರಾಹ್ಮಣರಿಗೆ ಭಾರಿ ಸಿಟ್ಟಂತೆ, ಅದಕ್ಕೆ ಭಾರಿ ಬಿ ಪಿ ಗಿಪಿ ಎಲ್ಲ ಭಾಗ್ಯ ರೈಸ್ ಹಾಕ್ಬಿಡುದು. ಎಲ್ಲ ಭಾರಿ ಆಶ್ಚರ್ಯ. ಎಲ್ಲ ಬ್ರಾಹ್ಮಣರ ಮನಲ್ಲೂ ಇದೆ. ಅವರೆಲ್ಲ ಸಿದ್ಧಾಗ ಅಂದ್ಕೊಂಡ್ರಂತ ಇವತ್ತು ನಮ್ಮ ಮನೆಯವರು ಬರಲಿ, ಅಲ್ಲ ನೀವೇನು ಮಾಡಿ ನಾನು ನಾಯಿ ಮಾಡಿ ಹಾಕ್ಬಿಡ್ತೀನಿ ಒಬ್ಬರು, ಇನ್ನೊಮ್ಮೆ ಎಲ್ಲರೂ ಕೈಯಲ್ಲಿ ನೀರು ಹಾಕ್ಕೊಂಡು ಮಂತ್ರ ಎಲ್ಲ ಅಭಿಮಂತ್ರಿಸಿ ಮನೆಯವ್ರು ಬರೋದಷ್ಟೇ ಲೇಟ್ ಹಾಕ್ಬಿಟ್ಟು ನಾಯಿ ಮಾಡಿಬಿಡೋದು ಎಲ್ಲ. ಇದು ಪಾಕಿಸ್ತಾನದ ಒಂದು ಬೆಟಾಲಿ ಅಂತಾರೆ. ಈ ಗಂಡಸರೆಲ್ಲ ನಿಂತಿದ್ದಾರೆ. ಆ ಕಡೆ ಇಂಡಿಯನ್ ಟೀಮ್ ಇದ್ದ ಹಾಗೆ ಆ ಹೆಣ್ಣು ಮಕ್ಕಳೆಲ್ಲ ದೇವರನ್ನು ನೋಡಿದವರು ಅವ್ರ ಕಡೆ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ಅವರನ್ನು ನೋಡಿ ಇನ್ನೇನು ಶಾಪ ಕೊಡಬೇಕು, ಮುಖದಲ್ಲಿದ್ದ ಅದ್ಭುತವಾದ ವರ್ಚಸ್ಸನ್ನು ನೋಡಿ ಕೈಯಲ್ಲಿದ್ದ ನೀರನ್ನು ಕೆಳಗೆ ಬಿಟ್ಟಿದ್ದಾರೆ. ಅವರಂದರು, ದೇವರೇ ನಮ್ಮ ಹತ್ರ ಬಂದರೂ ಕೂಡ ಕೊಡುವ ಬುದ್ಧಿ ದೇವರು ಕೊಡಲಿಲ್ಲ. ನೀವು ಎಂದು ಪಾಠ ಪ್ರವಚನಕ್ಕೆ ಹೋದವರಲ್ಲ. ಒಂದು ದಿನ ದೇವರ ಹೆಸರು ಕೇಳಿ ದೇವರಲ್ಲಿ ನಿಮ್ಮ ಮನಸ್ಸು ಇಷ್ಟು ಅಗಾಧವಾದ ಭಕ್ತಿ ಮಾಡಿದೆ ಅಂದರೆ ನಮಗಿಂತ ನೀವು ದೊಡ್ಡವರು. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಪುರಂದರದಾಸರು ಹೆಂಡತಿಯಿಂದ ಉದ್ಧಾರ ಆದರು. ಆ ಪತ್ನಿ ಕುಲ ಸಾಸಿರವಾಗಲಿ. ಇವತ್ತು ನಮಗೆ ದಿನ ಬೆಳಗಾದ್ರೆ ಈ ಪರೀಕ್ಷೆ ನಡೀತಾ ಇದೆ. ಮನೆಯಲ್ಲಿ ನಾವು ಏನೇನೋ ಮಾಡ್ತಿದ್ರೆ ಹೆಂಡತಿ ಬೇಕಾದ ಹೇಳ್ತಿರ್ತಾರೆ, ಸದ್ಗುಣಗಳನ್ನ ಹೇಳ್ತಾರೆ, ನಮಗೊಂದು ಕೇಳಲಿಕ್ಕೆ ರೆಡಿ ಇಲ್ಲ. ಆದರೆ ಪುರಂದರದಾಸರಂತ ಮಹಾನುಭಾವರು ಇವತ್ತು ಜಗತ್ತಿಗೆ ಇಂಥ ಆದರ್ಶ ವ್ಯಕ್ತಿಗಳಾಗಲಿಕ್ಕೆ ಕಾರಣ ಆ ಹೆಂಡತಿ ಸಂತತಿ ಸಾಸಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ತೋರಿಸಿಕೊಟ್ಟ ಮಹಾನುಭಾವರು ಪುರಂದರದಾಸರು. ಅಂತ ಪುರಂದರದಾಸರ ಸ್ಮರಣೆ ಮಾಡುವ ಭಾಗ್ಯ ಈ ಹರಿದಾಸ ಹಬ್ಬದವರು ನನಗೆ ಕೊಟ್ಟದ್ದು. ನಾನೊಂದು 5-10 ನಿಮಿಷಗಳು ಹೆಚ್ಚು ತಗೊಂಡದ್ದಕ್ಕಾಗಿ ಅವರಲ್ಲಿ ಕ್ಷಮಾ ಕೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಅರ್ಪಣಮಸ್ತು. ಕೃಷ್ಣ. ಶ್ರೀಮತಿಯ ಮೂಗುತಿಯ ಪ್ರಸಂಗವನ್ನು ತೆಗೆದುಕೊಂಡು ಪುರಂದರದಾಸರ ವಿಚಾರವನ್ನು ನಮಗೆ ಹಂಚಿದ್ರು. ಪುರಂದರದಾಸರ ಇನ್ನೊಂದು ಕೃತಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಅಂತ. ಅವರು ಶ್ರೀಮತಿಯು ಸಹ ಸರಸ್ವತಿ ಆಗಿದ್ರು. ಮೊದಲನೇ ಹಂತದಲ್ಲಿ ಸಿಕ್ಕಂಥ ಮತಿಗಿಂತ ಅವರು ದಾಸರಾದ್ಮೇಲೆ ದಿವ್ಯಮತಿಯನ್ನು ಕೇಳಿದರು. ಇದು ಶ್ರೀ ವ್ಯಾಸರಾಯರನ ಕುರಿತು ನಾವು ಮಾಡಿದಂಥ ಉಪನ್ಯಾಸ. ವ್ಯಾಸರಾಯರನ್ನ ನೋಡೋದೇ ಕಷ್ಟ ಅಂತ ಆಚಾರ್ಯರು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ರು. ಸೋಮನಾಥ ಕವಿ ನೋಡೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದ, ಒಮ್ಮೆ ನೋಡಿದಾಗ ಅವರ ತೇಜೋಪುಂಜವಾದ ಮಿಂಚಿನ ಗೊಂಚಲು ಅಂತ ಹೇಳಿದರು. ಆದರೆ ಇಷ್ಟು ದೊಡ್ಡ ಜ್ಞಾನವಾದವರು ವ್ಯಾಸರಾಯರು ಅಂತ ತಿಳಿದ ಮೇಲೆ ಇವತ್ತಿನ ಕರ್ನಾಟಕ ಸಂಸ್ಕೃತಿ, ಭಾಷೆ, ನಮ್ಮ ಎಲ್ಲ ಸ್ವಭಾವಗಳು, ಕರ್ನಾಟಕದ ಸಹನಶೀಲರು, ಶಾಂತಿ ಪ್ರಿಯರು, ಸಜ್ಜನರು ಯಾಕಾಗಿದ್ದೀವಿ ಅಂದರೆ ಅದು ವ್ಯಾಸರಾಯರ ಕೊಡುಗೆ. ಇಷ್ಟು ದೊಡ್ಡ ವ್ಯಕ್ತಿ ಯಾಕೆ ಜನಸಾಮಾನ್ಯರಿಗೆ ತಿಳಿಯಲಿಲ್ಲ ಅಂತ ನೀವು ಯೋಚನೆ ಮಾಡಿದಾಗ ಅದನ್ನ ಜನಸಾಮಾನ್ಯರಿಗೆ ತಿಳಿಯೋದಕ್ಕೆ ಬಂದವರೇ ಪುರಂದರದಾಸರು. ಅವರ ಶಿಷ್ಯ ರೂಪದಲ್ಲಿ ನಮ್ಮ ವ್ಯಾಸರಾಯರು ಪುರಂದರದಾಸರನ್ನ ಕೊಟ್ಟರು. ಇದು ಸಾಮಾನ್ಯರಿಗೆ ತಲುಪಿದ ಪುರಂದರದಾಸರಾದರೆ ದೀನರಿಗೆ, ಇಷ್ಟು ದೊಡ್ಡ ಜ್ಞಾನಿಗಳು ವ್ಯಾಸರಾಯರು ಯಾಕೆ ತಲುಪಲಿಲ್ಲ ಅಂತಂದ್ರೆ ಇಡೀ ಜಗತ್ತಿಗೆ ಗೊತ್ತಾದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು, ಅವರೇ ವ್ಯಾಸರಾಯರು ಅವತಾರ. ಹಾಗಾಗಿ ವ್ಯಾಸರಾಯರು ಎಲ್ಲ ಕಡೆ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ಅಲ್ಲದೆ ಇಡೀ ಲೋಕಕ್ಕೆ ಬೇಕಾದವರು. ಅವರ ವಿಚಾರ ಈ ಹರಿದಾಸ ಹಬ್ಬದಲ್ಲಿ ನಾವು ತಿಳ್ಕೊಳ್ಬೇಕಾಗಿತ್ತು. ಅತ್ಯಂತ ಮನಮೋಹಕವಾದಂಥ ಉಪನ್ಯಾಸವನ್ನ ಆಚಾರ್ಯ ನಮಗೆ ಕೊಟ್ಟಿದ್ದಾರೆ. ಡಾಕ್ಟರ್ ಎಂ ಆರ್ ಪ್ರಸಾದ್ ಅವರು ದಯಮಾಡಿ ವೇದಿಕೆಗೆ ಬಂದು ಆಚಾರ್ಯರಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಆಚಾರ್ಯರಿಗೆ ಗೌರವವನ್ನು ಸಲ್ಲಿಸಬೇಕು. ಅದು ವ್ಯಾಸರಾಯ. ಮತ್ತೊಮ್ಮೆ ಭಕ್ತಿಪೂರ್ವಕ ಹೃದಯ ತುಂಬಿದ